ಮಾಲ್ಡೀವ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಾಯ್ಕಾಟ್ ಮಾಲ್ಡೀವ್ಸ್ ಇದು ಒಂದು ಭಾಗ. ಇದರ ಜೊತೆಗೇ ಲಕ್ಷದ್ವೀಪದಲ್ಲಿ ನರೇಂದ್ರ ಮೋದಿಯವರು ಯಾವಾಗ ಹೋಗಿ ಆ ಸಮುದ್ರ ತೀರದಲ್ಲಿ ಕುಳಿತುಕೊಂಡಿದ್ರೋ, ಅಲ್ಲಿ ನಡೆದಾಡಿದ್ರೋ, ಆ ನೀರಲ್ಲಿ ಮುಳುಗಿದ್ರೋ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಮಾಲ್ಡೀವ್ನ ಸಚಿವರುಗಳು ಟೀಕಿಸ್ತಾರೋ, ಥರ ಛೇಡಿಸ್ತಾರೋ, ಆ ಬೆಳವಣಿಗೆ ಆಗ್ತಾ ಇದ್ದಂತೆಯೇ ಸಹಜವಾಗಿ ಭಾರತ ರಿಯಾಕ್ಟ್ ಮಾಡುತ್ತೆ, ಮಾಡಲೇಬೇಕು. ನಮ್ಮ ದೇಶದ ಪ್ರಧಾನಿಯವರಿಗೆ ಆ ಥರ ಒಬ್ಬರು ಟೀಕಿಸಿದಾಗ, ಛೇಡಿಸಿದಾಗ ನಾವು ಯಾರೂ ಸುಮ್ಮನಿರಬಾರ್ದು, ಇರಲ್ಲ. ನಾವೆಲ್ಲ ಆರಿಸಿರುವಂಥ ಪ್ರಧಾನಮಂತ್ರಿ ಅವರು, ನಾವೆಲ್ಲ ಆಯ್ಕೆ ಮಾಡಿರುವಂಥ ಪ್ರಧಾನಿ. ಇದೊಂದು ಭಾಗ. ಅಟ್ ದ ಸೇಮ್ ಟೈಮ್ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಬಂತಲ್ಲ, ಈ ಬಾಯ್ಕಾಟ್ ಮಾಲ್ಡೀವ್ಸ್ ಹೇಳುವುದು ಒಂದು ಭಾಗ. ಇದರ ಜೊತೆಗೆ ನಾವು ಇನ್ನೊಬ್ಬ ಹೊಸ ಶತ್ರುವನ್ನು ನಮ್ಮ ನೆರೆಯಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವ. ವಾಜಪೇಯಿ ಅವರೊಂದು ಮಾತು ಹೇಳ್ತಾ ಇದ್ರು, ಸ್ನೇಹಿತರನ್ನ ಚೇಂಜ್ ಮಾಡ್ಕೊಳ್ಬೋದು ನೀವು, ನೆರೆಹೊರೆಯವ್ರನ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ವಾಜಪೇಯಿ ಅವರು ಹೇಳಿದಂಥ ಮಾತಿದ್ದು. ಈಗ ಚೀನಾದೊಂದಿಗೆ ಅವರು ಮತ್ತಷ್ಟು ಹತ್ತಿರ ಆದರೆ, ಯಾವುದು ನಮ್ಮದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಒಂದು ಕಾಲ ಕರಿತಾ ಇದ್ವು, ಭಾರತದ ಉದ್ದಗಲಕ್ಕೂ ಸುತ್ತಲೂ ನಾವು ರಕ್ಷಣಾ ಕೋಟೆ ಮಾಡ್ಕೊಂಡಿದ್ದೀವಿ, ನಮ್ಮನ್ನು ಯಾರೂ ಭೇದಿಸೋಕ್ಕಾಗಲ್ಲ ಅಂತ, ಕ್ರಮೇಣವಾಗಿ ಒಂದೊಂದನ್ನೇ ನಾವು ಚೀನಾದ ಬಾಯಿಗೆ ಹಾಕ್ತಾ ಇದ್ದೀವ? ಈ ಪ್ರಶ್ನೆ ಕೂಡ ಒಂದು ರೈಸ್ ಆಯಿತು. ಇದರ ಆಚೆಗೆ ವಿದೇಶಾಂಗ ನೀತಿ ಪ್ರಕಾರ ನಾವು ಚೆಕ್ ಮಾಡಿಕೊಂಡಾಗಲೂ ಕೂಡ ಇದೆಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ? ಹಲಾಲ್ ಅಂದರು. ಹಲಾಲ್ ಬ್ಯಾನ್ ಮಾಡಿದ್ರ? ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹಲಾಲ್ ಸರ್ಟಿಫಿಕೇಷನ್ ಇಲ್ಲದೆ ಏನಾದರೂ ಆಹಾರ ಹೋಗ್ತಾ ಇದೆಯಾ? ಇಲ್ಲ. ದುಬೈ ಅಂದರು. ಇದೇ ಒಬ್ಬರು ವಕ್ತಾರರು ಮಾತಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಬೈಯಿಂದ ಭಾರತದ ರಾಯಭಾರಿನ ಕರೆಸ್ಕೊಂಡು ಚೀಮಾರಿ ಹಾಕಿದ್ದು ನಾವು ನೋಡಿದ್ವಿ. ಇಸ್ರೇಲ್ ಪ್ಯಾಲೆಸ್ತೀನ್ ಭಾವನಾತ್ಮಕವಾಗಿ ಅದ್ಭುತ. ಒಂದು ರಾಜಕೀಯ ಪಕ್ಷಕ್ಕೆ ತುಂಬ ಮೈಲೇಜ್ ಕೂಡ ಕೊಡಬಹುದು, ನಾನು ಅಲ್ಲಗಳಿಯಲ್ಲ. ಆದರೆ ಕಾಲದಿಂದ ಪ್ಯಾಲೆಸ್ತೀನ್ ಜೊತೆ ಇದ್ದಿದ್ದು ಭಾರತ, ಕಾಲದಿಂದ ದುಬೈನೊಂದಿಗೆ ವ್ಯಾಪಾರ ಇದೆ, ಅರಬ್ ದೇಶಗಳೊಂದಿಗೆ ವ್ಯಾಪಾರ ಇದೆ, ಕಾಲದಿಂದ ಮಾಲ್ಡೀವ್ಸ್ಗೆ ಭಾರತದವರೇ ಸಹಕಾರ ಕೊಟ್ಟಿರೋದು ಉಂಟು. ಈ ತಂತ್ರ ಅಂತ ಬಂದಾಗ ಮನಮೋಹನ್ ಸಿಂಗ್ ಅವರೊಂದು ಮಾತು ಹೇಳ್ತಾ ಇದ್ರು, ಬರೀ ಈಗ ನಡೀತಿರೋದು ಹಗ್ ಡಿಪ್ಲೊಮಸಿ ಅಂತ. ತಬ್ಬಿಕೊಳ್ಳುವ ರಾಜತಾಂತ್ರಿಕತೆ ಮಾತ್ರ ಉಳ್ಕೊಂಡಿದೆ ಇಲ್ಲಿ, ವ್ಯಾವಹಾರಿಕವಾಗಿ ಆರ್ಥಿಕವಾಗಿ ಅಧೋಗತಿಗೆ ಇದು ಇಳಿಯುತ್ತೆ ಅಂತ ಅದರ ಅರ್ಥ. ಈ ಲಕ್ಷದ್ವೀಪ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿದ್ರು. ಬಾಯ್ಕಾಟ್ ಮಾಲ್ಡೀವ್ಸ್ ಎಲ್ಲ ಮಾಡಾಯ್ತಲ್ವಾ? ವಾಸ್ತವ ಲಕ್ಷದ್ವೀಪದಲ್ಲಿ ಚೆಕ್ ಮಾಡಿದ್ವಿ, ಏನಿದೆ ಲಕ್ಷದ್ವೀಪದ ಕಥೆ ಅಂತೇಳಿ. ಅದ್ಭುತ ತಾಣ, ತುಂಬ ನೋಡೋಕ್ಕೆ ಅದ್ಭುತವಾಗಿದೆ, ಎಲ್ಲವೂ ಓಕೆ. ಸ್ವದೇಶ್ ದರ್ಶನ್ ಅಂತ ಹೇಳಿ 2013-14 ಒಂದು ಅಭಿಯಾನ ಶುರುವಾಯಿತು. ಆಗಿಂದ ಲಕ್ಷದ್ವೀಪ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಹೇಳ್ತಾ 10 ವರ್ಷಗಳಿಗೆ ಬಂದುಬಿಟ್ಟಿದೆ ಹೊರತು ನಾವೇನೂ ಡೆವಲಪ್ ಮಾಡಿಲ್ಲ. ಎಲ್ಲಿ 10 ಲಕ್ಷ ಜನ, ಎಲ್ಲಿ 10 ಲಕ್ಷ ಜನ, ಎಲ್ಲಿ 76,000 ಜನ ಇದೇ ಲಕ್ಷದ್ವೀಪಕ್ಕೆ ವಿಸಿಟ್ ಕೊಡ್ತಾ ಇರೋರು. ಇನ್ನು ಇದೇ ಮಾಲ್ಡೀವ್ಸ್ಗೆ ದೊಡ್ಡ ಮಟ್ಟದ ನಷ್ಟ ಆಗಿಬಿಡುತ್ತಾ? 10% ಇರಬಹುದಪ್ಪ ಅಲ್ಲಿ ಹೋಗ್ತಿರ್ತಕ್ಕಂಥ ಭಾರತೀಯರಲ್ಲಿ. ಇನ್ನು 90% ಜನ ರಷ್ಯಾದಿಂದ, ಚೀನಾಯಿಂದ, ಅಮೇರಿಕಾಯಿಂದ ಎಲ್ಲರೂ ಅಲ್ಲಿ ಬರ್ತಾ ಇದ್ದಾರಲ್ಲ. ಈ 10%ಅನ್ನು ಬೇರೆ ದೇಶಗಳು 1% ಜಾಸ್ತಿ ಮಾಡಿಕೊಂಡು ಅದು ಕೋಪಪ್ ಮಾಡ್ಕೊಳ್ಬಹುದೇನೋ. ವಿನಾಕಾರಣ ನಾವು ಇಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಸಮಸ್ಯೆ ಮಾಡ್ಕೊಳ್ತಾ ಇದ್ದೀವ. ರಾಜತಾಂತ್ರಿಕ ಮಟ್ಟದಲ್ಲಿಯೇ ಬಗೆಹರಿಸ್ಕೊಳ್ಬಹುದಾಗಿತ್ತ. ಆಯ್ತಪ್ಪ ಸಡ್ಡೆ ಹೊಡೆದು ನಿಲ್ಲೋಣ ಅಂದರೆ ಲಕ್ಷದ್ವೀಪವನ್ನು ಬಂದುಬಿಡಿ ಇಲ್ಲೇ ಎಲ್ಲ ಪ್ರಮೋಟ್ ಮಾಡೋಣ ಅಂತ ಹೇಳಿದಾಗ ಫೆಸಿಲಿಟಿ ಕೊಡೋ ಜವಾಬ್ದಾರಿ ಯಾರ್ದಾಗಿತ್ತು? 1 ಲಕ್ಷ ಲೀಟರ್ ನೀರು ಅದರ ಮೇಲೆ ಇಲ್ಲ. ರಾತ್ರಿ ಹೊತ್ತು ಫ್ಲೈಟ್ ಲ್ಯಾಂಡ್ ಮಾಡೋಕ್ಕಾಗಲ್ಲ. ದೊಡ್ಡ ಏರ್ಪೋರ್ಟ್ ಇಲ್ಲ ಅಲ್ಲಿ. 176 ಬೆಡ್ಡು ಸರ್ಕಾರ ಕೊಟ್ಟಿರೋ ಅಂಕಿಅಂಶಗಳು. ಈ ಲಕ್ಷಾಂತರ ಜನ ಹೋಗ್ಬಿಟ್ರೆ ಅಲ್ಲಿ ಉಳ್ಕೊಳ್ಳೋದಿಲ್ಲಿ. ಎಷ್ಟು ದ್ವೀಪಗಳು ಅವೈಲೇಬಲ್ ಇದೆ ಅಲ್ಲಿ? ಎಷ್ಟೆಷ್ಟು ಕಿಲೋಮೀಟ್ರಿಗಿದೆ? ಕೇರಳ ಇದೆ, ಇಲ್ಲಿಗೆ ಬರಬೇಕಾಗಿದೆ. ಇಷ್ಟೆಲ್ಲ ವಿಚಾರ ಇಟ್ಕೊಂಡು ಎಕನಾಮಿಕಲಿ ಹೇಗೆ ಇದು, ರಾಜಕೀಯವಾಗಿ ಹೇಗೆ, ಅಥವಾ ಎಮೋಷ್ನಲ್ ಆಗಿ ಹೇಗೆ